ಮತ್ತೆ ಈ 10ನೇ ವರ್ಷದ ವಾರ್ಷಿಕೋತ್ಸವದ ಪರವಾಗಿ 1 ತಿಂಗಳು, ಈಗ ನಾವಿದ್ದು ಯುಗಾದಿ ದಿನದಿಂದ ಸರಿಯಾಗಿ 1 ತಿಂಗಳು ಎಲ್ಲ ಶಸ್ತ್ರಚಿಕಿತ್ಸೆಗೆ 40% ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಔಷಧ ಹೊರತುಪಡಿಸಿ, ಲ್ಯಾಬ್ ಇನ್ವೆಸ್ಟಿಗೇಷನ್ ಹೊರತುಪಡಿಸಿ, ವಾರ್ಡ್ OT ಅಥವಾ ಎಲ್ಲ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಾಗಿ 40% ಡಿಸ್ಕೌಂಟನ್ನು 1 ತಿಂಗಳಿಗೆ ನಾವು ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಸೊ ಬೆಂಬಲವಾಗಿರುವಂತಹ ನಮ್ಮ ಊರಿನ ಜನತೆಗೂ ಪತ್ರಕರ್ತರ ಮಿತ್ರರಿಗೂ ನಾನು ನನ್ನ ಕೃತಜ್ಞತೆಯನ್ನು. ಈಗ 3 ಹಾಸಿಗೆಗಳಿಗೆ ಸೀಮಿತವಾಗಿದೆ. ಅಲ್ಲಿ ಜಾಗದ ಆ ಪರಿಮಿತಿ ಒಳಗೆ ನಮಗೆ ಹೆಚ್ಚಿಗೆ ಮಾಡೋಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಶೀಘ್ರವಾಗಿ ಬಹುಶಃ 2026 ಜನವರಿ ಫೆಬ್ರವರಿ ಆ ಟೈಮಲ್ಲಿ 2 ವರ್ಷ ಬೇಕು ಅದನ್ನು ಪೂರ್ಣಗೊಳಿಸೋದಕ್ಕೆ. ಮಿನಿಮಮ್ 2 ವರ್ಷ. ಸ್ವಲ್ಪ ನಂಜನಗೂಡಿಂದ ಹೊರಗಡೆ ಆಗ್ಬೋದು. ಯಾಕೆಂದ್ರೆ ನಮ್ಗೆ ಅಷ್ಟು ದೊಡ್ಡ ಜಾಗ ಇದೆ. ಅದು ಆಕ್ಚುಲಿ ಮೈಸೂರು ವ್ಯಾಪ್ತಿಯಲ್ಲೇ ಬರುತ್ತೆ. ಒಂದು ಉತ್ತಮವಾದ ಜಾಗದಲ್ಲಿ ಹೈವೇಲೆ ಇದೆ. ಅದು ಜಾಗ ನಾನೀಗ ಮೈಸೂರಲ್ಲಿ ಏನು ಒಂದು ಆಸ್ಪತ್ರೆ ಮಾಡಕ್ಕೆ ಕೊಟ್ಟಿದ್ದೀನಿ, ಅದು ಮೈಸೂರಲ್ಲಿ. ಈಗ ನಾನೇನು ಅಂದರೆ ಆಯ್ತು ಜಾಗ ಅಂತ ಹೇಳ್ಕೊಡ್ತೀನಿ. ಬಂಡಿಪಾಳ್ಯ ಅಪೋಸಿಟ್ ಆಯ್ತಾ ಹೈವೇ. ನಾನು ಒಂದು ತಿಳ್ಕೊಳ್ಳಿ, ಅಲ್ಲಿ ನಾನು ಏನೊಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೀನಿ, ಅಲ್ಲಿಗೆ ನಾನು ಎಲ್ಲ ಅತ್ಯುತ್ತಮವಾಗಿ ಮೈಸೂರಿನಲ್ಲೂ ತಂದಾಗ ಆ ಸೌಲಭ್ಯ ನಂಜನಗೂಡು. ಯಾಕೆ ಅಂತ ಹೇಳಿದ್ರೆ ಒಬ್ಬ ಅಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಸರ್ಜನ್, ಯಾವುದೋ ಒಂದು ಅಪರೂಪದ ಸರ್ಜರಿ, ಅಲ್ಲಿ ಯಾವ ವೈದ್ಯರು ಇರ್ತಾರೋ ಅವ್ರನ್ನ ನಾನು ನಂಜನಗೂಡಿನ ಕೃಷ್ಣಾಗೆ ಕರ್ಕೊಂಡ್ಬರೋದು ಕೆಲಸ ಆಗಲ್ಲ. ಬರೀ ನಂಜನಗೂಡಿನ ಕೃಷ್ಣಾಗೆ ಕರ್ಕೊಂಡ್ಬರೋ ಕಷ್ಟ ಆಗುತ್ತೆ. ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿಗೆ ನಾನು ಕರ್ಕೊಂಡ್ಬರೋ ಕೆಲಸ ಆಗಲ್ಲ. ಅಂದರೆ ಕೆಲವೊಂದು ಫೆಸಿಲಿಟೀಸನ್ನ ನಾನು ಖಂಡಿತ ನಂಜನಗೂಡಿಗೂ ಕೊಡ್ತೀನಿ. ಯಾಕೆಂದ್ರೆ ಅಲ್ಲಿಂದ ಇಲ್ಲಿ ತರೋದು ಕಷ್ಟ. ಒಂದು ಸಂಸ್ಥೆ ನಡಿಬೇಕಾದ್ರೆ ಏನೇನೆಲ್ಲ ಬೇಕು ಕೊಡ್ತೀನಿ, ಜನಬಲ, ಹಣಬಲ ಎಲ್ಲವೂ. ಸೊ ಆ ಬಲಗಳನ್ನ ನಾವು ತಗೊಂಡಾಗ ನಮ್ಮೂರಿಗೂ ನಾವು ಅದನ್ನು ತಗೊಳ್ತೀವಿ, ಖಂಡಿತ ತಗೊಳ್ತೀವಿ. ಅಥವಾ ನಂಜನಗೂಡಿಗೂ ಅದನ್ನು ನಾನು ಇನ್ನು ಅಭಿವೃದ್ಧಿ ಮಾಡಬಾರ್ದಂತ ಖಂಡಿತ. ಅದೇ ಜಾಗದಲ್ಲಿ ಇನ್ನೊಂದು ಪಟ್ಟಣದಲ್ಲಿ ಒಟ್ಟಿನಲ್ಲಿ ನಂಜನಗೂಡಿಗೆ ಕೃಷ್ಣನ ಸೇವೆ, ಎಲ್ಲಿ ಸೇವೆಗೆ ಅಗತ್ಯವಿದೆ, ಎಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಸೇವೆ ಅಗತ್ಯವಿದೆ, ಅದನ್ನು ಖಂಡಿತ ಕೃಷ್ಣ ಮಾಡೇ ಮಾಡಿ. ಕಷ್ಟವೋ ಸುಖವೋ ಅವನು ಶ್ರೀಕಂಠೇಶ್ವರ ನಮ್ಮ ಬೆಂಬಲ ನಮ್ಮ ಜೊತೆ ಸದಾ ಇದ್ದಾನೆ. ಹಾಗಾಗಿ ಅವನು ಅದನ್ನು ನಂಬಿಕೆಯಲ್ಲಿ ಮನಸ್ಸನ್ನು ನಂಬಿಕೆ 5ರಿಂದ 8 ಗಂಟೆವರೆಗೆ ಒಂದು ಗ್ಯಾಲರಿ, ನಮ್ಮ ಹಿತೈಷಿಗಳು, ನಮ್ಮ ಸ್ಟಾಫ್, ಡಾಕ್ಟರ್ಸ್, ಸ್ಟಾಫ್ ಮನೆಗಳು ಎಲ್ಲರಿಗೂ ಒಂದು ಗ್ಯಾಲರಿ ಮತ್ತು ಉಪಹಾರಗಳು. ನಮ್ಮ ಸೇವೆ ಸಂತೋಷ ಕೊಟ್ಟಿದ್ದು ಕೋವಿಡ್ ಟೈಮ್. ನಿಜವಾಗಿ ಆ ಕೋವಿಡ್ ಟೈಮಲ್ಲಿ ಆ ಆಸ್ಪತ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆ ಮಾಡೋದಕ್ಕೆ ಅಷ್ಟು ಸುಲಭ ಕೆಲಸ ಆಗಿರಲಿಲ್ಲ. ನಿಜವಾಗಿ ಅದು ದೈವ ಒಂದು ಪ್ರೇರಣೆಯಿಂದ ಆಗಿದೆ. 146 ಹಾಸಿಗೆಗಳ ಹೊಸ ಆಸ್ಪತ್ರೆ. ಆ ದಿನ ನಮಗೆ ಇವರು ಪರ್ಮಿಷನ್ ಕೊಟ್ಟು DHO ಸ್ಪಾಟಲ್ಲಿ 15 ದಿನಗಳಲ್ಲಿ ಅದರಲ್ಲಿ 25 ICU, 36 ಆಕ್ಸಿಜನ್ ಬೆಡ್, 25 ICU ಪ್ಲಸ್ 36 ಬೆಡ್ ಆಕ್ಸಿಜನ್ ಸಪರೇಟ್ ICU ಇದೆ. ಟೋಟಲಿ 146 ಹಾಸಿಗೆಗಳ ಹೊಸ ಆಸ್ಪತ್ರೆ. ಮತ್ತು ನಮ್ಮ ನಂಜನಗೂಡಿನ ಆಸ್ಪತ್ರೆಯು ಆಲ್ಮೋಸ್ಟ್ ಫುಲ್ ನಾವು ಇಡೀ ಎಲ್ಲ ಬೆಡ್ಗಳು ಆಕ್ಸಿಜನ್ ಫೆಸಿಲಿಟಿ ಮಾಡಿ ನಮಗೆ ತೃಪ್ತಿಯಾಗೋ ಹಾಗೆ ನಾವು ನಿಜವಾಗಿ ಸೇರಿಕೊಂಡಿದ್ದೀವಿ. ಜನಬಲನೂ ಸಿಗ್ತಾವೆ, ಡಾಕ್ಟರ್ ಸಿಕ್ಕೋದು, ನರ್ಸರು ಸಿಕ್ಕೋದು, ಇಲ್ಲಾಂದ್ರೆ ಆ ಟೈಮಿಗೆ ಸಿಗ್ತಾ ಇತ್ತು. ಎಲ್ಲನೂ ಆ ದೇವರು ಒದಗಿಸ್ಕೊಟ್ಟ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಇಲ್ಲಿವರೆಗೆ ಇವತ್ತಿಗೂ ಕೃಷ್ಣ ಆಸ್ಪತ್ರೆ ಬಡ ಜನರಿಗೆ, ಕೆಳ ಮಧ್ಯಮ ವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ, ಅವರಿಗೆ ಜೇಬಿಗೆ ಎಟಕೋ ಥರದಲ್ಲಿ ಸರ್ವಿಸ್ ಕೊಡ್ತಾ ಇದೆ. ಖಂಡಿತ ನಾವು ಮಾಡ್ತಾ ಇರೋ ಯಾವಾಗಲೂ ಯಾರ ಜೇಬು ಭಾರ ಆಗ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಮತ್ತೆ ನನಗೆ 30,000 ಹೆಚ್ಚು ಭಾರ ಅಂದರೆ ಸ್ವಲ್ಪ ನಾವು ಅದನ್ನು ನಮ್ಮ ಖರ್ಚು ಮೇಂಟೈನ್ ಮಾಡೋದಕ್ಕಾಗಿ ನಾವು ಚಾರ್ಜ್
ಚಾರ್ಜ್ ಮಾಡ್ತಾ ಇದ್ದೀವಿ. ಅಷ್ಟು ಮಾಡ್ತಾರೆ. ಲಾಭನ ನಾವು ಸ್ವಲ್ಪನೇ ಇಟ್ಕೋಬೋದು, ಆದರೂ ಅದನ್ನು ನಾವು ಮನಪೂರ್ವಕವಾಗಿ ಮಾಡ್ತೀವಿ. ನಮ್ಮ ಸೇವೆನ ನಾವು ಮನಪೂರ್ವಕವಾಗಿ ಮಾಡ್ತೀವಿ. ಸೊ ಇದಕ್ಕೆಲ್ಲ ಬೆಂಬಲವಾಗಿ ನಿಂತ ನಮ್ಮ ಎಲ್ಲ ಹಿತೈಷಿಗಳಿಗೂ ನಾನು